ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಲೈಕ್ ಮಾಡಾದ್ಮೇಲೆ ಒಂದು ಹೈಪ್ ಬಟನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಭಾರ್ಗವಿ LLB ಧಾರಾವಾಹಿಯ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅರ್ಜುನ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಪ್ಪನಿಗೆ ನನ್ನಿಂದ ಬೇಜಾರಾಗಿದೆ, ಅಪ್ಪನ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾನೆ. ಅದರಲ್ಲೂ ಕೂಡ ನಮ್ಮ ಭಾರ್ಗವಿ ಇವತ್ತು ಅಂದ್ಕೊಂಡಿದ್ದನ್ನ ಸಾಧಿಸಿದಾಳೆ. ಅವಳು ಯಾವುದನ್ನ ಅಂದ್ಕೊಂಡಿದ್ಲು, ಇಷ್ಟು ದಿವಸ ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ಲು ಅದನ್ನ ಸಾಧಿಸಿ ಅದರಿಂದ ಆಚೆ ಬಂದಿದ್ದಾಳೆ. ಕೇಸ್ ಮುಕ್ತಾಯ ಆಯಿತು ಅಂತಲೂ ಕೂಡ ಅವನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇನ್ನು ಈ JPಗಂತೂ ಎಷ್ಟು ಕೊದಿತಾ ಇರುತ್ತೆ ಅವನ ಒಂದು ದೇಹ, ಅವನ ಒಂದು ಮನಸ್ಸು ಅಂತಂದರೆ ಅದನ್ನು ನೋಡೋದಕ್ಕೆ ಮನೆಯವ್ರ ಕೈಯಲ್ಲಿ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಇನ್ನು ನಿರ್ಮಲಾ ಆಗಿರ್ಬೋದು, ಇನ್ನು ಸಾಕ್ಷಿ ಆಗಿರ್ಬೋದು, ಎಲ್ಲರೂ ಕೂಡ JP ಇವತ್ತು ತುಂಬಾ ಕೋಪದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ತುಂಬಾ ಕಷ್ಟ. ಅವರು ಮಾತಾಡ್ಸಿದ್ರೆ ಸಾಕು ಎಲ್ಲಿ ಬೈತಾರೋ ಅನ್ನೋ ಒಂದು ಭಯದಲ್ಲಿ ಇರ್ತಾರೆ. ಇನ್ನು ಶಕ್ತಿ, ನನ್ನ ಮಗ ಮತ್ತು ನನ್ನ ಹೆಂಡತಿ ಇವತ್ತು ಕಂಬಿಯಿಂದ ಇದ್ದಾರೆ, ಜೈಲಲ್ಲಿ ಕಂಬಿ ಎಣಿಸೋ ರೀತಿ ಆಗಿದೆ. ಮಾಡದೇ ಇರೋ ತಪ್ಪಿಗೆ ಇವತ್ತು ಎಷ್ಟೆಲ್ಲ ನಮ್ಮ ಮನೆ ನೋವನ್ನು ಅನುಭವಿಸ್ತಾ ಇದೆ. ಎಲ್ಲ ಆಗಿದ್ದು ಆ ಸಂಧ್ಯೆಯಿಂದ, ಈ ಭಾರ್ಗವಿಂದ ಅಂತ ಹೇಳಿಬಿಟ್ಟು ಭಾರ್ಗವಿನ ನೆನಪು ಮಾಡಿಕೊಂಡು ಶಕ್ತಿ ಪ್ರಸಾದ್ ಕುಡಿತಾ ಕುತ್ಕೊಂಡಿರ್ತಾನೆ. ಅಲ್ಲಿಗೆ ವಂದನ ಬರ್ತಾಳೆ. ಅಪ್ಪ ಏನು ಮಾಡ್ತಾ ಇದೀಯ ನೀನು? ಅಲ್ಲ, ಅಲ್ಲಿ ವಿಕ್ಕಿ ಅಮ್ಮ ಇಬ್ಬರು ಕೂಡ ಜೈಲಲ್ಲಿ ಇದ್ದಾರೆ, ನೀನಿಲ್ಲಿ ಆರಾಮಾಗಿ ಏನೂ ಆಗಿಲ್ಲ ಅನ್ನೋ ರೀತಿ ಕುಡಿತಾ ಕುತ್ಕೊಂಡಿದೆಯಲ್ಲ, ಇದೇನಾ ನಿನಗಿರೋ ಜವಾಬ್ದಾರಿ? ಇದೇನಾ ನೀನು ಅಪ್ಪ ಆಗಿ ಗಂಡನಾಗಿ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ಅಂತ ಹೇಳಿಬಿಟ್ಟು ವಂದನ ಇನ್ನು ಶಕ್ತಿ ಪ್ರಸಾದ್ಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ಶಕ್ತಿಗೆ ತುಂಬಾ ನೋವಾಗ್ತಾ ಇರುತ್ತೆ. ನನ್ನ ಹೆಂಡ್ತಿ, ನನ್ನ ಮಗ ಜೈಲಲ್ಲಿದ್ದಾರೆ, ಮನೆಯಲ್ಲಿ ನನ್ನ ಮಗಳು ನನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಇನ್ನು ಪಾರ್ಟಿಯಲ್ಲಿ ನನಗೆ ಜನ ಹೇಗೆ ಮರ್ಯಾದೆ ಕೊಡ್ತಾರೆ, ನನ್ನ ಮರ್ಯಾದೆ ಎಲ್ಲ ನುಚ್ಚು ನೂರಾಗೋಯ್ತು, ನನ್ನ ಮರ್ಯಾದೆನ ನಾನು ಕಳ್ಕೊಂಡ್ಬಿಟ್ಟೆ. ನಾನು ಮುಂಚಿನ ಪ್ರಸಾದ್ ಆಗಿದ್ದರೆ ಇವತ್ತು ನನಗೇನೋ ಕತೆನೇ ಚೇಂಜ್ ಮಾಡ್ತಾ ಇದ್ದೆ. ಆ ಭಾರ್ಗವಿ ಮತ್ತು ಆ ಭಾರ್ಗವಿ ಮನೆಯವ್ರನ್ನ ನಾನು ತುಂಡು ತುಂಡಾಗಿ ಕತ್ತರಿಸ್ತಾ ಇದ್ದೆ. ಆದರೆ ಇವಾಗ ನಾನು ಹಾಗೆ ಮಾಡಿದ್ರೆ 25 ವರ್ಷದಿಂದ ಕಷ್ಟಪಟ್ಟಿದ್ದಂಥದ್ದು ಎಲ್ಲನೂ ಕೂಡ ವೇಸ್ಟ್ ಆಗುತ್ತೆ. ನಾನು ಇವಾಗ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಪ್ರಸಾದ್ ನೆನ್ಪು ಮಾಡಿಕೊಂಡು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಶಕ್ತಿ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಇನ್ನು ಭಾರ್ಗವಿ ಮತ್ತು ಅರ್ಜುನ್ JP ಮೇಲೆ ತುಂಬಾ ಕೋಪ ಬಂದಿರುತ್ತೆ. ನೋಡಪ್ಪ, ನಾವು ಈ JPನ ನೆಚ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಇದಕ್ಕೆಲ್ಲ ಒಂದು ಅಂತ್ಯನ ನಾನೇ ಹಾಡ್ತೀನಿ, ಏನಾದರೂ ಒಂದು ನಾನೇ ಮಾಡ್ತೀನಿ. ನಾನಿವಾಗ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀನಿ. ಆ ಪ್ರೋಗ್ರಾಮಲ್ಲಿ ಬಂದು ನೀವು ಜನಗಳ ನಂಬಿಕೆಯನ್ನು ಗಳಿಸ್ಬೇಕಪ್ಪ. ಆಮೇಲೆ ನೋಡ್ತಾ ಇರಿ, ನಾನು ಎಲ್ಲನೂ ಕೂಡ ಬದಲಾಯಿಸ್ತೀನಿ ಅಂತ ಹೇಳಿ ಈ ವಂದನ ಶಕ್ತಿ ಪ್ರಸಾದ್ಗೆ ಮಾತು ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಇನ್ನೂ ಶಕುಂತಲನ್ಗಾಗಿರ್ಬೋದು, ಭಾರ್ಗವಿಗಾಗಿರ್ಬೋದು ಈ JPನ ನೋಡ್ತಾ ಇದ್ರೆ ಒಂಥರ ಖುಷಿನೂ ಕೂಡ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಇವನು ಹುಡ್ಕೊಂಡು ಸಾಯ್ತಾ ಇದ್ದಾನಲ್ಲ ಅಂತ ಹೇಳಿ ಮನಸ್ಸಿಗೆ ನೋವು ಕೂಡ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಕಾಮಾಗಿ ಬರ್ತಾನೆ. ಬಂದ್ಬಿಟ್ಟು ಎಲ್ಲರನ್ನೂ ಕೂಡ ಆರಾಮಾಗಿ ಮಾತಾಡಿಸ್ಕೊಂಡು ಹಾಯ್ ಮಾಮ್, ಹಾಯ್ ಡ್ಯಾಡ್ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂತ್ಕೊಳ್ತಾನೆ. ನಾವೆಲ್ಲರೂ ಕೂಡ ಈ ರೀತಿ ಊಟಕ್ಕೆ ಕೂತ್ಕೊಂಡು ಎಷ್ಟು ದಿನ ಆಯಿತು ಅಲ್ವಾ, ಇವತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಒಟ್ಟಾಗಿ ಊಟ ಮಾಡ್ತಾ ಇದ್ದೀವಿ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಅದಕ್ಕೆ ನೀವು ಡ್ಯಾಡ್ ಬಗ್ಗೆ ಮೀಡಿಯಾ ಮುಂದೆ ಮಾತಾಡಿದ್ರಲ್ಲ, ಆ ಮಾತನ್ನು ಕೇಳಿಸ್ಕೊಂಡು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಡ್ಯಾಡ್. ಇನ್ನೊಂದು ವಿಷಯ ಏನು ಗೊತ್ತಾ, TVಲಿ ಬರೀ ನಮ್ಮನೆಯವರೇ ಬರ್ತಾ ಇದ್ದಾರೆ. ಒಂದು ಕಡೆ ಭಾರ್ಗವಿ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಅದಕ್ಕೆ ಬರ್ತಾ ಇದ್ದಾಳೆ, ಬರೀ ನಿಮ್ಮ ಬಗ್ಗೆನೇ ಮಾತು ಡ್ಯಾಡ್ ಅಂತ ಹೇಳಿಬಿಟ್ಟು ಈ ಅರ್ಜುನ್ ಹೇಳ್ತಾನೆ. ಹಾಗೆ ಈ JPಗೆ ಏನು ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಕೋಪ ಅನ್ನೋದು ಕೊತ ಅಂತ ಹೇಳಿ ಕುದೀತಾ ಇರುತ್ತೆ. ಹಾಗೆ ಸ್ಟಾಪ್ ಅಂತ ಹೇಳಿ ಜೋರಾಗಿ ಕೂಗಿ ಹೆಜ್ಜೆಳ್ತಾನೆ. ನನ್ನನ್ನು ಕೋರ್ಟಲ್ಲಿ ಸೋಲಿಸಿ ಇಲ್ಲಿ ಬಂದು ಗಂಡ ಹೆಂಡತಿ ಇಬ್ಬರು ಮಾಮ್ ಡ್ಯಾಡ್ ಅಂತ ಹೇಳಿ ಮಾತಾಡಿಸ್ತಾ ಇದೆಯಾ? ನಿನಗೆ ಸ್ವಲ್ಪನಾದರೂ ಪರಿಜ್ಞಾನ ಅನ್ನೋದು ಇದೆಯೇನೋ? ನನ್ನನ್ನೇ ಸೋಲಿಸಿದೆಯಲ್ಲೋ, ಫಸ್ಟ್ನೇ ಸೋಲುಕೊಳೋ ಇದು ನನಗೆ. ಸೋಲಿಲ್ಲದ ಸರ್ದಾರ ಅಂತ ಹೇಳಿ ನಾನು ಮೆರಿತಾ ಇದ್ದೆ, ಇವತ್ತು ನನ್ನ ಸರ್ದಾರ ಅಂತ ಹೇಳಿ ಮೆರಿತಾ ಇದ್ದ ನನ್ನನ್ನು ಸೋಲಿಸ್ಬಿಟ್ಟು ಇವತ್ತು ಮನೆಯಲ್ಲಿ ಈ ರೀತಿ ಮಾತಾಡ್ಸೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ನನಗೆ ಕೋರ್ಟಲ್ಲೂ ಮರ್ಯಾದೆ ಇಲ್ಲ, ಮನೆಯಲ್ಲೂ ಮರ್ಯಾದೆ ಇಲ್ಲ. ನನ್ನ ಮುಂದೆನೇ ಕುತ್ಕೊಂಡು ಊಟ ಮಾಡೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದವಳು ಇವತ್ತು ನನ್ನ ಮುಂದೆನೇ ಕುತ್ಕೊಂಡು ಊಟ ಮಾಡೋವಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಅಂತ ಹೇಳಿ ಭಾರ್ಗವಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ನಿರ್ಮಲಾ ಬರ್ತಾಳೆ. ಇವಾಗ ಸಮಾಧಾನ ಆಯ್ತೇನೋ, ಮಾತೆತ್ತಿದ್ರೆ ಸಾಕು ಹೆಂಡ್ತಿ ಅಂತ ಹೇಳಿಬಿಟ್ಟು ಹೆಂಡ್ತಿ ಸೆರಗನ್ನ ಹಿಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಇವಾಗ ನಿನಗೆ ಸಮಾಧಾನ ಆಯ್ತಾ? ಅಪ್ಪ ಅಮ್ಮ ನಿನಗೆ ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ರಲ್ವಾ? ಅಪ್ಪನ ಕನಸನ್ನು ನುಚ್ಚು ನೂರು ಮಾಡಿ ಇವತ್ತು ಹೆಂಡತಿ ಪರ ನಿಂತ್ಕೊಂಡು ಅಪ್ಪನ ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ತಾ ಇದೆಯಲ್ಲ, ನಿನಗೆ ಇವಾಗ ಸಮಾಧಾನ ಆಗ್ತಾ ಇದೆ ಅನಿಸುತ್ತೆ. ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಗಡಕ್ತಾಗ ತಿನ್ನಿ, ನೀವೇ ಎಲ್ಲ ತಿನ್ಕೊಂಡು ಮುಗಿಸಿ ಅಂತ ಹೇಳಿಬಿಟ್ಟು ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು JP ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬೃಂದ ಬರ್ತಾಳೆ. ಬಂದ್ಬಿಟ್ಟು ಮಾವ, ಅವ್ರಿಗೋಸ್ಕರ ನೀವು ಊಟ ತಿಂಡಿ ಬಿಟ್ಟರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಮಾವ? ಬೇಡ, ಬನ್ನಿ ಮಾವ ಊಟ ಮಾಡಿ
ಇಲ್ಲ ಬೃಂದ, ನಿನಗೆ ನನ್ನ ಮೇಲೆ ಇರೋವಷ್ಟು ಕಾಳಜಿ ನನ್ನ ಮಗನಿಗೆ ಇಲ್ಲದೆ ಹೋಯಿತು. ನನ್ನ ಮಗನ್ನ ನಾನು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದು ಸಾಕಿದ್ದೆ. ಇವತ್ತು ನನ್ನ ಮಗನಿಂದಲೇ ನಾನು ಸೋಲೋ ರೀತಿ ಆಯಿತು. ನಿನ್ನೆ ಮೊನ್ನೆ ಬಂದಿರೋ ಅವಳಿಗೋಸ್ಕರ ನನ್ನನ್ನು ನನ್ನ ಮಗ ಸೋಲಿಸ್ಬಿಟ್ಟ ಅಂತ ಹೇಳಿ ಈ ಜೆ ಪಿ ಹೇಳ್ತಾ ಇರ್ತಾನೆ. ಅವ್ರ ಮುಖ ನೋಡೋದಕ್ಕೂ ನನಗೆ ಇಷ್ಟ ಆಗ್ತಾ ಇರೋದಿಲ್ಲ ಅಂತ ಹೇಳಿ ಜೆ ಪಿ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿಬಿಟ್ಟು ಈ ಬೃಂದನಿಗೆ ಒಂಥರ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇರುತ್ತೆ. ಇದೇ ಬೇಕಾಗಿದ್ದಿದ್ದು ಅಂತ ಹೇಳಿ ಬೃಂದನೂ ಕೂಡ ಮನಸ್ಸಲ್ಲೇ ಒಳೊಳಗೆ ಖುಷಿ ಪಡ್ತಾ ಇದ್ದರೆ, ಇನ್ನೊಂದು ಕಡೆ ಅರ್ಜುನ್ ಅಪ್ಪನಿಗೆ ನನ್ನಿಂದ ನೋವಾಗಿರೋದಂತೂ ನಿಜ. ನಾನು ಹೋಗ್ಬಿಟ್ಟು ಅಪ್ಪನ ಹತ್ರ ಕ್ಷಮೆ ಕೇಳ್ತೀನಿ, ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಈ ಕಡೆ ಅರ್ಜುನ್ ಅಪ್ಪನ ಮಾತಾಡ್ಸೋದಕ್ಕೆ ಅಂತ ರೂಮ್ ಕಡೆ ಬರ್ತಾ ಇರ್ತಾನೆ. ಇಲ್ಲ, ಅವರಿಬ್ಬರು ನನಗೆ ನೋಡೋದಕ್ಕೆ ನನ್ನ ಮನಸ್ಸೇ ಆಗ್ತಾ ಇಲ್ಲ. ಅವರಿಬ್ಬರು ಇದ್ದಾರೆ ಅಂತಂದರೆ ಅಲ್ಲಿ ಕುತ್ಕೊಳ್ಳೋದಕ್ಕಲ್ಲ, ನನಗೆ ತಿನ್ನೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹುರ್ಕೊಳ್ತಾ ಇರೋದನ್ನು, ಮಾತಾಡ್ತಾ ಇರೋದನ್ನು ಅರ್ಜುನ್ ಬಾಗ್ಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ. ಹಾಗೆ ನೋಡಿ, ಇವತ್ತು ಅರ್ಜುನ್ ಏನು ತಪ್ಪು ಮಾಡಿಲ್ಲ. ಅರ್ಜುನ್ನ ಮುಂದೆ ಬಿಟ್ಟು ಹಿಂದೆ ಯಾರು ಆಡಿಸ್ತಾ ಇದ್ದಾರೆ ಅಂತ ಹೇಳಿ ನಿನಗೆ ಗೊತ್ತು ಅಲ್ವಾ ಮಾವ? ಆದರೂ ನೀವು ಈ ರೀತಿ ಅರ್ಜುನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿ ಇಲ್ಲ ಮಾವ ಅಂತ ಹೇಳಿಬಿಟ್ಟು ಈ ಬೃಂದ ಹೇಳ್ತಾ ಇರ್ತಾಳೆ. ಇಲ್ಲ, ನಿನಗೆ ಅರ್ಜುನ್ ಮೇಲೆ ಪ್ರೀತಿ ಜಾಸ್ತಿ ಇದೆ, ಅದಕ್ಕೆ ಅವನ ಪರ ವಹಿಸ್ಕೊಂಡು ನೀನು ಈ ರೀತಿ ಮಾತಾಡ್ತಾ ಇದೀಯಾ. ನನಗೆ ಅದು ಮ್ಯಾಟ್ರೇ ಅಲ್ಲ, ನನಗೆ ಅವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಇಷ್ಟನ್ನು ಕೇಳಿಸ್ಕೊಂಡಂತಹ ಅರ್ಜುನ್ ಅಲ್ಲಿಂದ ಹಾಗೆ ಹೋದಾಗ, ಇವಾಗ ಏನು ಮಾವ, ನಾನು ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕ್ಬೇಕಷ್ಟೇ ಅಲ್ವೇನಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು, ಮನೆಯಿಂದ ಆಚೆ ಹಾಕ್ತೀಯಾ, ಅದೇಗೆ ಅಂತ ಹೇಳಿ ಜೆ ಪಿ ಕೇಳಿದಾಗ, ನಾನು ಏನೇ ಮಾಡಿದ್ರು ಕೂಡ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗಿದೆಯಾ ಅಂತ ಹೇಳಿಬಿಟ್ಟು ಈ ಬೃಂದ ಜೆ ಪಿನ ಕೇಳಿದಾಗ, ಖಂಡಿತವಾಗ್ಲೂ ಇದೆ, ನನಗೆ ನಂಬಿಕೆ ಇದೆ ಅಂತ ಹೇಳಿ ಈ ಜೆ ಪಿ ಹೇಳ್ತಾ ಇರಬೇಕಾದ್ರೆ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಮಾವ, ನೋಡ್ತಾ ಇರಿ. ನಾನು ಈ ಅರ್ಜುನ್ ಮತ್ತು ಈ ಭಾರ್ಗವಿನ ಮನೆಯಿಂದ ಆಚೆ ಹಾಕ್ತೇನೆ. ಇನ್ಯಾವತ್ತೂ ಕೂಡ ಅವರು ನಿಮ್ಮ ಕಣ್ಣಿಗಲ್ಲ, ನಿಮ್ಮ ಕನಸಲ್ಲೂ ಕೂಡ ಬರಬಾರ್ದು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಈ ಬೃಂದ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಜೆ ಪಿಗೆ ಅವ್ರ ಮನೆಯಿಂದ ಆಚೆ ಹೋದರೂ ಸಾಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಇನ್ನು ಈ ಬೃಂದ ತುಂಬಾ ಕ್ರಿಮಿನಲ್ಲು ಬಂದುಬಿಟ್ಟು ಅರ್ಜುನ್ ಮುಂದೆ ಕಣ್ಣೀರು ಹಾಕೋ ರೀತಿ ನಾಟಕ ಮಾಡ್ತಾಳೆ. ಮಾವನಿಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಅವರು ನಿಮ್ಮನ್ನು ನೋಡ್ತಿದ್ದಾಗೆಲ್ಲ ಅವರಿಗೆ ಕೋರ್ಟಲ್ಲಿ ಮಾತಾಡಿದ್ದು ಸೋತಿದ್ದು ಪದೇ ಪದೇ ನೆನಪಾಗ್ತಾ ಇರುತ್ತೆ. ಸ್ವಲ್ಪ ದಿನ ನೀವು ಯಾಕೆ ಮನೆಯಿಂದ ಆಚೆ ಇರಬಾರ್ದು ಅಂತ ಹೇಳಿಬಿಟ್ಟು ಅರ್ಜುನ್ ಹತ್ರ ಹೇಳ್ತಾರೆ. ಸರಿಯದಕ್ಕೆ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ, ನಾನು ಒಂದು ಸ್ವಲ್ಪ ದಿವಸ ಭಾರ್ಗವಿನ ಕರ್ಕೊಂಡು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾನೆ. ಅದೇ ರೀತಿ ಮನೆಯವರ ಹತ್ರನೂ ಕೂಡ ಬಂದು ಹೇಳ್ತಾನೆ, ನೋಡಿಯಪ್ಪ, ನನ್ನಿಂದ ಭಾರ್ಗವಿಯಿಂದ ನಿಮಗೆ ಇವತ್ತು ತೊಂದರೆ ಆಗಿದೆ, ನೋವಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಅದಕ್ಕೋಸ್ಕರ ಆ ನೋವನ್ನು ನೀವು ಮರೆಯೋವರೆಗೂನಾದ್ರೂ ನಾನು ಮನೆಯಿಂದ ಆಚೆ ಇರ್ತೀನಿ, ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಅರ್ಜುನ್ ಹೇಳ್ತಾನೆ. ಹೋಗೋರನ್ನ ನಾನು ಯಾವತ್ತೂ ತಡೆಯೋದಿಲ್ಲ, ಬಾಗಿಲು ಓಪನ್ ಆಗೇ ಇದೆ, ನೀನು ಹೋಗ್ಬೋದು ಅಂತ ಹೇಳಿಬಿಟ್ಟು ಜೆ ಪಿ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಅರ್ಜುನ್ಗಾಗಿರ್ಬೋದು ಭಾರ್ಗವಿಗಾಗಿರ್ಬೋದು ತುಂಬಾ ದುಃಖ ಆಗ್ತಾ ಇರುತ್ತೆ. ನ್ಯಾಯಕ್ಕೋಸ್ಕರ ಹೋರಾಡಿ ನಾನು ನ್ಯಾಯವನ್ನು ಗೆಲ್ಲಿಸಿದ್ದೀನಿ. ನಾನು ನಿಮ್ಮನ್ನು ಸೋಲಿಸ್ಬೇಕು ಅನ್ನೋ ಉದ್ದೇಶ ಯಾವತ್ತೂ ಇರಲಿಲ್ಲ ಮಾವ, ನ್ಯಾಯವನ್ನು ಗೆಲ್ಲಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ನೀವು ನಮ್ಮಿಬ್ಬರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಈ ಭಾರ್ಗವಿ ಮಾತಾಡೋದಕ್ಕೆ ಮುಂದೆ ಬರ್ತಾಳೆ. ಆದರೆ ಈ ಜೆ ಪಿ ಕೋಪ ಮಾಡಿಕೊಂಡು ಅವಳ ಮುಖನೂ ಸಹ ನೋಡದೆ ಅಲ್ಲಿಂದ ಹೊರಟೇ ಬಿಡ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನುವುದನ್ನು ತಪ್ಪದೇ ವೀಕ್ಷಿಸಿ. ಹಾಗೆ ಏನೆಲ್ಲ ಆಗುತ್ತೆ ಅನ್ನುವುದ ಪ್ರತಿಯೊಂದು ಅಪ್ಡೇಟ್ಗಳು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮುಂದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.